ಈಗ ಈ ಹಿಂದೂ ಸಂಘಟನೆ ಪರವಾಗಿ ಕೆಲಸ ಮಾಡ್ತಿದ್ದಂಥ ಸುಹಾಸ್ ಶೆಟ್ಟಿ ಹತ್ಯೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಸಚಿವರು ಅವ್ರ ರೌಡಿ ಶೀಟರು ಅದಕ್ಕೆ ಮನೆಗೆ ಹೋಗಲಿಲ್ಲ ಅಂತ ಹೇಳಿದರು. ದನಗಳ ಕಬೀರ್ ಹತ್ಯೆ ಆಯಿತು. ಆ ಕಬೀರು ಎನ್ಕೌಂಟ್ರಲ್ಲಿ ಸತ್ತಿದ್ದು. ನವೀನ್ ನಾಯ್ಕ್ ಅಂತ ಹೇಳಿ ನಕ್ಸಲ್ ಚೆಕ್ ಪೋಸ್ಟ್ನಲ್ಲಿ ಕಾಯ್ತಾ ಇದ್ದವರು, ಅನುಮಾನಾಸ್ಪದವಾಗಿ ಇವರು ಗಾಡಿನೂ ನಿಲ್ಲಿಸದೆ ಚೆಕ್ ಪೋಸ್ಟ್ಗೆ ಡ್ಯಾಶ್ ಮಾಡ್ಕೊಂಡು ಗಾಡಿ ಮುಂದೆ ತಗೊಂಡು ಹೋದಾಗ ಅವರು ಗುಂಡಾರಿಸಿದ್ರು. ಆವಾಗ ಕಬೀರ್ ಸತ್ತೋದ. ಕಬೀರ್ ವಾಸ್ ಮೋಸ್ಟ್ ವಾಂಟೆಡ್ ಹೆಬಿಚುಯಲ್ ಅಫೆಂಡರ್. ಹಲವಾರು ಪೊಲೀಸ್ ಠಾಣೆಗಳಲ್ಲಿ ಅವ್ರ ಮೇಲೆ ಮೊಕದ್ದಮೆ ಇತ್ತು. ಕಾಂಗ್ರೆಸ್ನ ಶಾಸಕರು ಮಂತ್ರಿಗಳಾದಿಯಾಗಿ ಅವ್ರ ಮನೆಗೆ ಹೋದರು ಮತ್ತು ದನಗಳ್ಳನಿಗೆ ಅವತ್ತು 10 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟರು ಸರ್ಕಾರದ ಕಡೆಯಿಂದ, ಹೆಬಿಚುಯಲ್ ಅಫೆಂಡರ್ಗೆ. ಇತ್ತೀಚೆಗೆ 2023 ಏಪ್ರಿಲ್ನಲ್ಲೋ ಮೇ ತಿಂಗಳಲ್ಲೋ ರಾಮನಗರ ಜಿಲ್ಲೆನಲ್ಲಿ ಒಬ್ಬ ಇದ್ರೀಶ್ ಪಾಷಾ ಅನ್ನುವಂಥವನು, ಅವನು ಒಬ್ಬ ದನಗಳ್ಳ, ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆಲ್ಸೋ ಇಟ್ ಸೋಸ್ ಹಿಸ್ ಡೆತ್ ವಾಸ್ ಹಾರ್ಟ್ ಅಟ್ಯಾಕ್. ಅವನು ಹೃದಯಾಘಾತದಿಂದ ಸತ್ತು 5-6 ಗಂಟೆ ಮೇಲೆ ಒಂದು ದೂರು ಕೊಟ್ಟರು. ಇದಕ್ಕೆ ಪುನೀತ್ ಕೆರೆಹಳ್ಳಿ ತಂಡ ಕಾರಣ ಅಂತ ಪುನೀತ್ ಕೆರೆಹಳ್ಳಿ ಮೇಲೆ 302 ಕೇಸ್ ಬುಕ್ ಮಾಡಿದ್ರು. ಅವನಿಗೆ 25 ಲಕ್ಷ ಪರಿಹಾರ ಕೊಟ್ಟರು. ಇದ್ರೀಶ್ ಪಾಷಾ ವಾಸ್ ಆಲ್ಸೋ ದನಗಳ್ಳ, ಅವನ ಮೇಲೂ ಕೇಸ್ ಇತ್ತು. ಅಂದ್ರೆ ಈ ಸರ್ಕಾರದಲ್ಲಿ ದೇಶಭಕ್ತರಿಗೆ ಪರಿಹಾರ ಇಲ್ಲ. ಇನ್ನು ರೌಡಿ ಸೀಟ್ ವಿಷಯ ಬಂದರೆ ಹಲವಾರು ಕಾರಣಕ್ಕೆ ರೌಡಿ ಸೀಟ್ ದಾಖಲಾಗ್ತವೆ. ನನ್ನ ಮೇಲೂ ರೌಡಿ ಸೀಟ್ ಇತ್ತು, ನಾನು ರೌಡಿ ಅಲ್ಲ. ಪೊಲೀಸು ಮ್ಯಾನ್ಯುವಲ್ನಲ್ಲಿ ಹಲವು ಕಾರಣಕ್ಕೆ ರೌಡಿ ಸೀಟ್ನ ಕ್ರಿಯೇಟ್ ಮಾಡ್ತಾರೆ. ನಾವು ಸಾರ್ವಜನಿಕ ಚಟುವಟಿಕೆಗಳಲ್ಲಿ ಅವರಿಗೆ ತಲೆ ಬಿಸಿ ತರ್ತಾ ಇದ್ರು ನಮ್ಮನ್ನು ಹೆದರಿಸೋದಕ್ಕೆ ಒಂದು ರೌಡಿ ಸೀಟ್ ಕ್ರಿಯೇಟ್ ಮಾಡ್ತಾರೆ. ಯಾವುದಾದ್ರು ಕಾರಣಕ್ಕೆ ಕ್ರಿಮಿನಲ್ ಮೊಕದ್ದಮೆ ದಾಖಲಾದರೂ ರೌಡಿ ಸೀಟ್ ಕ್ರಿಯೇಟ್ ಮಾಡ್ತಾರೆ. ರೌಡಿ ಸೀಟ್ ಕ್ರಿಯೇಟ್ ಆದವರೆಲ್ಲ ರೌಡಿಗಳ ಅಲ್ಲ. ಹಂಗೆ ಹೇಳಕ್ ಹೋದ್ರೆ ಒಬ್ಬರು ಕಾಂಗ್ರೆಸ್ನ ದೊಡ್ಡ ನಾಯಕರು ನಾನು ಕೋತ್ವಾಲ್ ರಾಮಚಂದ್ರನ್ ಶಿಷ್ಯ ಅಂತ ಹೇಳ್ಕೊತಿದ್ರು. ಕೋತ್ವಾಲ್ ರಾಮಚಂದ್ರ ಏನು ಸಮಾಜ ಸೇವಕ ಆಗಿದ್ರಾ? ಇವ್ರು ಯಾರು ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಮೀಟಿಂಗು ಮಾಡಬಾರ್ದು ಆ ಲೆಕ್ಕದಲ್ಲಿ. ಇಲ್ಲಿ ಸುಹಾಸ್ ಶೆಟ್ಟಿ ಹತ್ಯೆ ಯಾವ ಕಾರಣಕ್ಕಾಯ್ತು? ಆ ಹತ್ಯೆ ಹಿನ್ನೆಲೆಯಲ್ಲಿ ಸರ್ಕಾರ ಹೇಗೆ ನಡ್ಕೊಳ್ತು? SDPI ಮೊಕದ್ದಮೆಗಳನ್ನೆಲ್ಲ ವಾಪಸ್ ತಗೊಂಡ್ರಲ್ಲ, PFI SDPI ಅವರೆಲ್ಲ ದೇಶಭಕ್ತರು ಅಂತ ವಾಪಸ್ ತಗೊಂಡ್ರ, ಕನ್ನಡ ಪರ ಹೋರಾಟಗಾರರು ಅಂತ ವಾಪಸ್ ತಗೊಂಡ್ರ ಆಯ್ತಾ, ಅಥವಾ ರೈತ ಚಳವಳಿ ಮಾಡಿದ್ರು ಅಂತ ವಾಪಸ್ ತಗೊಂಡ್ರು? ಅವ್ರ ಮೇಲಿದ್ದ ಕೇಸ್ಗಳು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕಿದ್ದು, ಕೋಮುಗಲಭೆ ನಡೆಸಿದ್ದು, ದೊಂಬಿ ಮಾಡಿದ್ದು, ಇವು ಕೇಸ್ಗಳಿದ್ದಿದ್ದು. ಅಂದ್ರೆ ಅವ್ರ ಕೇಸ್ನ ಕ್ಯಾಬಿನೆಟ್ ಅಲ್ಲಿ ವಾಪಸ್ ತಗೊಳ್ಬೇಕಾದ್ರೆ ದಿನೇಶ್ ಗುಂಡೂರಾವ್ ಅವರಿಗೆ ಮುಜುಗರ ಆಗಲಿಲ್ಲ. ಅವರೆಲ್ಲ ನೆಂಟರು ಅಂತ ವಾಪಸ್ ತಗೊಂಡ್ರ? ಸುಹಾಸ್ ಶೆಟ್ಟಿ ವಿಷಯಕ್ಕೆ ನೀವು ರೌಡಿ ಶೀಟರು ಅಂತ ಹೇಳ್ತೀರಾ? ಯಾರ್ಯಾರು ಯಾವ್ಯಾವ ರೀತಿಯ ಸಂಬಂಧವನ್ನು ರೌಡಿ ಶೀಟರ್ಗಳಲ್ಲಿ ಇಟ್ಕೊಂಡು ರಾಜಕಾರಣ ಮಾಡ್ತಿದ್ದಾರೆ ಅಂತ ಬಿಚ್ಚಬೇಕಾ? ಇನ್ನು ಬಹಳ ವಿಷಯಗಳು ನೋಡಿ. ಬಿಜೆಪಿ ಸರ್ಕಾರದ ಕಾಲದಲ್ಲಿ ರೌಡಿ ಸೀಟ್ ತೆಗೆದ್ರು ಅಂತ ಹೇಳ್ತಾರೆ. ಬಹಳ ವಿಷಯಗಳು
MP MLA ಮಿನಿಸ್ಟ್ರಿಗೆ ಗೊತ್ತೇ ಇರಲ್ಲ. ಪೊಲೀಸು ಪೇಪರಿಗೆ ಹಾಕ್ತಾರ ಇವನ್ನ ರೌಡಿ ಶೀಟ್ನ ತೆಗೆದಿದ್ದೀವಿ ಅಂತೇಳಿ. ಸ್ವತಃ ಆ ರೌಡಿ ಶೀಟರ್ ಅಂತ ಯಾರನ್ನ ತೆಗೆದಿರ್ತಾರೆ ಅವನಿಗೂ ಗೊತ್ತಿರೋಲ್ಲ ಎಷ್ಟೋ ವಿಷಯಗಳು. ಇವರು ಪೊಲೀಸ್ ರೆಕಾರ್ಡಲ್ಲಿ ಒಂದು ರೆಕಾರ್ಡ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಯಾಕೆ ಅಂದರೆ ಈ ನೆಪದಲ್ಲಿ ಬೇಕಾದಾಗ ಅವ್ರನ್ನ ಎನ್ಕ್ವೈರಿ ಕರಿಬಹುದು ಅಂತೇಳಿ. ಗೊತ್ತೇ ಇರೋದಿಲ್ಲ. MLAಗೂ ಗೊತ್ತಿರಲ್ಲ, MP ಗೂ ಗೊತ್ತಿರಲ್ಲ, ಮಂತ್ರಿಗಳಿಗೂ ಗೊತ್ತಿರಲ್ಲ. ಪೊಲೀಸರು ಅವ್ರ ರೆಕಾರ್ಡ್ ಒಳಗೆ ಒಂದು ತೆಗೆದಿಟ್ಕೊಂಡ್ಬಿಟ್ಟಿರ್ತಾರೆ. ಸುಹಾಸ್ ಶೆಟ್ಟಿ ಹತ್ಯೆ ಹಿನ್ನೆಲೆಯಲ್ಲಿ ಕೆಲಸ ಮಾಡಿರೋದು ಕಾಂಗ್ರೆಸ್ನ ಓಲೈಕೆ ರಾಜಕಾರಣ, ಕೆಲಸ ಮಾಡಿರೋದು ಕಮ್ಯುನಲ್ ಪೊಲಿಟಿಕ್ಸು. ನೀವು ದನಗಳ್ಳನಿಗೆ ಪರಿಹಾರ ಕೊಡಬೇಕಾದ್ರೆ ತಕ್ಷಣ ಕೊಟ್ರಿ. ಜಮ್ಮು ಕಾಶ್ಮೀರದಲ್ಲಿ ಮಾತ್ರ ಧರ್ಮ ಕೇಳ್ತಾರೆ ಅಂತ ಅನ್ಕೊಂಡಿದ್ವಿ. ಈ ಕಾಂಗ್ರೆಸ್ ಸರ್ಕಾರವೂ ಹಾಗೆ ನಡ್ಕೊಳ್ತಾ ಇದೆ. ಇದು ಒಂದು ರೀತಿಯ ಕಮ್ಯುನಲ್ ಗೌರ್ಮೆಂಟ್ ಆಗಿದೆ, ಕ್ರಿಮಿನಲ್ಗೆ ಸಪೋರ್ಟ್ ಮಾಡುವ ಗೌರ್ಮೆಂಟ್ ಆಗಿದೆ ಈ ಕಾಂಗ್ರೆಸ್ ಸರ್ಕಾರನ. ಇನ್ನೊಂದು, ಸನ್ಮಾನ್ಯ ಜಮೀರ್ ಅಹಮದ್ ಅವರು ನನಗೆ ಪ್ರಧಾನಮಂತ್ರಿ ಅನುಮತಿ ಕೊಟ್ಟರೆ ನಾನು ಬಾಂಬ್ ಕಟ್ಕೊಂಡು ಹೋಗ್ತೀನಿ, ಯುದ್ಧಕ್ಕೂ ತಯಾರಿದ್ದೀನಿ ಅಂತ ಹೇಳಿದ್ದಾರೆ. ಐ ಲೈಕ್ ಹಿಸ್ ಸ್ಪಿರಿಟ್. ಅವರ ಮಾತುಗಳನ್ನು, ಭಾವನೆಗಳನ್ನು ನಾನು ಪಾಸಿಟಿವ್ ಆಗೇ ತಗೊಳ್ತೀನಿ. ಸ್ವಾಮಿ, ನೀವು ಪಾಕಿಸ್ತಾನ ಮೇಲೆ ಯುದ್ಧ ಮಾಡೋಕ್ಕೆ ನಮ್ಮ ಸೈನಿಕರು ಸಮರ್ಥರಿದ್ದಾರೆ. ಇಲ್ಲಿದ್ದಾರಲ್ಲ ದೇಶದ್ರೋಹಿಗಳು, ವಿಧಾನಸೌಧದೊಳಗೆ ಬಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ನಲ್ಲ, ಅವನನ್ನು ಹೊಡೆಯಕ್ಕೆ ನಿಮ್ಮಂತವ್ರು ಬೇಕು, ಅವ್ರುಗಳನ್ನು ಹೊಡೆಯಕ್ಕೆ. ಇಲ್ಲಿದ್ದು ಪಾಕಿಸ್ತಾನದ ಕುನ್ನಿಗಳ ಥರ ವರ್ತನೆ ಮಾಡ್ತಾರಲ್ಲ, ಅವರಿಗೆ ಬಡಿಯಕ್ಕೆ ಜಮೀರ್ ಅಹಮದ್ ಬೇಕು ನಮಗೆ. ಪಾಕಿಸ್ತಾನ ಮೇಲೆ ಯುದ್ಧ ಮಾಡಕ್ಕೆ ನಮ್ಮ ಸೈನಿಕರ ಸಾಮರ್ಥ್ಯ ಇದೆ. ಇಲ್ಲಿರುವ ದೇಶದ್ರೋಹಿಗಳಿದಾರಲ್ಲ, ಆ ದ್ರೋಹಿಗಳ ವಿರುದ್ಧ ಯುದ್ಧ ಮಾಡಕ್ಕೆ ಬೇಕು. DJ ಹಳ್ಳಿ, KJ ಹಳ್ಳಿಗೆ ಊರಿಗೆ ಬೆಂಕಿ ಹಾಕ್ತವರಿಗೆ ಸಪೋರ್ಟ್ ಮಾಡಿದ್ರಲ್ಲ, ಆ ನಾಯಿಗಳಿಗೆ ಬಡಿಯಕ್ಕೆ ಬೇಕು ಜಮೀರ್ ಅಹಮದ್ ತರದವರು. ಆ ದುರ್ದೈವ ಸಂಗತಿ ಏನು ಅಂದರೆ, ಆ DJ ಹಳ್ಳಿ, KJ ಹಳ್ಳಿ ಕೇಸ್ನಲ್ಲಿ ಜಮೀರ್ ಅಹಮದ್ ಅವರ ಹೆಸರು ಕೇಳಿಬಂದಿತ್ತು, ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ. ಇವ್ರ ಹೆಸರು ಕೇಳಿಬಂದಿತ್ತು. ಇಲ್ಲಿದಾರಲ್ಲ ಪಾಕಿಸ್ತಾನದಿಂದ ಅಕ್ರಮ ನುಸುಳುಕೋರರು, ಇಲ್ಲಿದಾರಲ್ಲ ಬಾಂಗ್ಲಾದೇಶದ ಅಕ್ರಮ ನುಸುಳುಕೋರರು, ಅವ್ರನ್ನ ಹೊರಗಾಕಿ ಸಾಕು. ನೀವು ಅವ್ರನ್ನ ಹೊರಗಾಕಿ, ಒಬ್ಬ ಮಂತ್ರಿಯಾಗಿ ಆ ಕೆಲಸ ಮಾಡಿ ನೀವು. ಮತ್ತೆ ಈಗ ಚರ್ಚೆ ಆಗ್ತಾ ಇದೆ ಸಾರ್ವಜನಿಕವಾಗಿ, ಹದೀಸ್ನಲ್ಲಿ, ಆಯಾತ್ನಲ್ಲಿ